ದೇವಿ ಪುರಾಣದೊಳಗ ಪ್ರತಿದಿನ ನಾವು ಕೇಳೋದೇನಪ್ಪಾ ಅಂದ್ರೆ ಒಬ್ಬೊಬ್ಬ ರಾಕ್ಷಸರ ಬಗ್ಗೆ, ರಾಕ್ಷಸರ ಸಂಹಾರಕ್ಕಾಗಿ ನಡೆದಂತ ಯುದ್ಧದ ವಿಚಾರಗಳನ್ನ ಕೇಳ್ಕೊತ ಬರ್ತೀವಿ. ದೇವತೆಗಳು ಮತ್ತು ರಾಕ್ಷಸರು, ಆ ದೇವತೆಗಳಲ್ಲಿ ವಿಶೇಷವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಇನ್ನುಳಿದ ದೇವತೆಗಳೆಲ್ಲ ಬೇಡುವಂತಹದ್ದು, ನಮ್ಮನ್ನ ರಕ್ಷಣೆ ಮಾಡ್ರಿ. ಋಷಿ ಮುನಿಗಳೆಲ್ಲ ದೇವತೆಗಳನ್ನ ಬೇಡೋದು, ದೇವತೆಗಳೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಬೇಡೋದು, ನಮ್ಮನ್ನ ರಕ್ಷಣೆ ಮಾಡ್ರಿ. ದೇವತೆಗಳ ಸಂಖ್ಯೆ ಬಹಳ, ರಾಕ್ಷಸರ ಸಂಖ್ಯೆ ಕಡಿಮೆ. ಆದ್ರೆ ರಾಕ್ಷಸರನ್ನ ಸಂಹಾರ ಮಾಡುವಷ್ಟು ಶಕ್ತಿ ಈ ದೇವತೆಗಳಿಗೆಲ್ಲ ಇಲ್ಲ. ಬಹಳ ಜನ ಇವರು ಅದಾರಂದ್ರೂ ಇವರಿಗೆ ಆ ರಾಕ್ಷಸರನ್ನ ಸಂಹಾರ ಮಾಡುವ ಶಕ್ತಿಯಾಗಲಿ ಧೈರ್ಯವಾಗಲಿ ಇಲ್ಲ ಅಂತ ಹೇಳಿ. ಅದಕ್ಕೆ ಋಷಿ ಮುನಿಗಳು ದೇವತೆಗಳನ್ನು ಬೇಡ್ತಾರ, ದೇವತೆಗಳು ತ್ರಿಮೂರ್ತಿಗಳನ್ನ ಬೇಡ್ತಾರ, ತ್ರಿಮೂರ್ತಿಗಳು ದೇವಿಯನ್ನ ಬೇಡ್ತಾರ. ಇದೆಲ್ಲ ಕೇಳ್ಕೋತ ಬರ್ತೀವಿ ನೋಡಿ. ದೇವಿಯನ್ನ ಬೇಡಿದಾಗ ದೇವಿ ಆ ಸಂಹಾರ ಕಾರ್ಯವನ್ನ ಮಾಡ್ತಾಳೆ. ಮತ್ತ ದೇವಿಗ ಶಕ್ತಿ ಎಲ್ಲಿಂದ ಬಂತ್ರಿ ಅಂದ್ರೆ ಋಷಿ ಮುನಿಗಳ ಶಕ್ತಿ ದೇವತೆಗಳಿಗೆ, ದೇವತೆಗಳಿಂದ ಶಕ್ತಿ ತ್ರಿಮೂರ್ತಿಗಳಿಗೆ, ತ್ರಿಮೂರ್ತಿಗಳಿಂದ ಶಕ್ತಿ ದೇವಿಗೆ ಬರ್ತದ್ರಿ. ಬೇರ್ನಿಂದ ಬಡ್ಡಿಗೆ, ಬಡ್ಡಿಯಿಂದ ಟೊಂಗಿಗೆ, ಟೊಂಗಿಯಿಂದ ಮಗ್ಗಿಗೆ, ಮಗ್ಗಿಯಿಂದ ಹೂವಿಗೆ, ಹೌದಲ್ರಿ, ಹೂವಿನಿಂದ ಕಾಯಿಗೆ, ಹೆಂಗ ಆ ಶಕ್ತಿ ಹರಿದು ಬರ್ತದಲ್ಲ. ನೆಲದಾಗಿರೋದು ಬೇರ್ನ್ಯಾಗ, ಬೇರ್ನ್ಯಾಗಿರೋದು ಬಡ್ಡ್ಯಾಗ, ಬಡ್ಡ್ಯಾಗಿದ್ದದ್ದು ಟೊಂಗ್ಯಾಗ, ಟೊಂಗ್ಯಾಗಿದ್ದದ್ದು ಮೊಗ್ನ್ಯಾಗ, ಮೊಗ್ನ್ಯಾಗಿದ್ದದ್ದು ಹೂನ್ಯಾಗ, ಹೂನ್ಯಾಗಿದ್ದದ್ದು ಕಾಯಾಗ, ಕಾಯಾಗಿದ್ದದ್ದು ಅದೆಲ್ಲ ಶಕ್ತಿ ಹಣ್ಣಿನೊಳಗೆ ಬರ್ತದಲ್ಲ. ಹಂಗ ಋಷಿ ಮುನಿಗಳಿಂದ ದೇವತೆಗಳಿಗೆ, ದೇವತೆಗಳಿಂದ ತ್ರಿಮೂರ್ತಿಗಳಿಗೆ, ತ್ರಿಮೂರ್ತಿಗಳಿಂದ ಏನಪ್ಪಾ ಅಂದ್ರ ಆ ದೇವಿಗೆ ಶಕ್ತಿ ಹರಿದು ಬರುವಂತ ಎಲ್ಲ ಶಕ್ತಿ ಕೂಡಿದ ಮೇಲೆ ಆ ದೇವಿಗೆ ಈ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡುವಂತ ಒಂದು ಸಾಮರ್ಥ್ಯ ಬರ್ತಿತ್ತು ಅನ್ನೋದನ್ನ ನಾವು ಕೇಳ್ತೀವಿ ಅದ್ರಾಗ. ಹಾಗಾಗಿ ಇಲ್ಲಿ ಏನ್ ತಿಳ್ಕೊಬೇಕಂದ್ರೆ ನಾವು ಸಾತ್ವಿಕರು, ಸಜ್ಜನರು, ಸದ್ಭಾವಿಗಳು, ಧರ್ಮವಂತರು, ನೀತಿವಂತರು ಅಂತೇನದೀವಲ್ಲ, ನಾವೆಲ್ಲರೂ ಒಬ್ಬರಿಗೊಬ್ರು ಸಹಕಾರಿಗಳಾಗಿದ್ರ ರಾಕ್ಷಸರನ್ನ ಹಿಮ್ಮೆಟ್ಸಕ್ ಸಾಧ್ಯಕ್ಕದ. ಹಾಗಾಗಿ ಈ ಸಾತ್ವಿಕ ಜನಕ್ಕ ಶಕ್ತಿ ಇರುವುದಿಲ್ರಿ, ಧೈರ್ಯ ಇರುವುದಿಲ್ರಿ. ಶಕ್ತಿ ಇದ್ರು ಧೈರ್ಯ ಇರಂಗಿಲ್ಲ, ಧೈರ್ಯ ಇದ್ರು ಮುನ್ನುಗ್ಗೋ ಪ್ರವೃತ್ತಿ ಇಲ್ಲ, ಮುನ್ನುಗ್ಗೋ ಪ್ರವೃತ್ತಿ ಇದ್ರು ಕೂಡ ಕೊನೆಯವರೆಗೂ ಅದನ್ನ ನಿಂತು ಎದುರಿಸ್ಬೇಕು ಅನ್ನೋದು ಇರಂಗೇ ಇಲ್ಲ ಇವರಿಗೆ. ಸಾತ್ವಿಕ ಜನಕ್ಕೆ ಶಕ್ತಿನೇ ಇಲ್ಲ. ನೋಡ್ತೀವಲ್ಲ ಅಡವ್ಯಾಗ ಜಿಂಕೆಗಳು ಬಹಳ, ಜಿಂಕೆಗೆ ಬಲಿಷ್ಠವಾದ ಕೊಂಬುಗಳು, ಓಡುವ ಶಕ್ತಿ ಕಾಲಿನೊಳಗ, ಏನೆಲ್ಲ ಇದ್ರು ಹುಲಿ ಸಿಂಹ ಬಂದ್ರೆ ಎದುರಿಸಿ ನಿಲ್ಲಂಗಿಲ್ಲ ಅವು. ಓಟನ ನಾವು ನೂರಾರು ಮಂದಿ ಇದೀವಲ್ಲ, ಸಾವಿರಾರು ಮಂದಿ ಇದೀವಂತ ಆ ಶಿವಕ್ಕೆ ಹೆದರ್ಸಕ್ ಹೋಗಂಗಿಲ್ಲ ಅವು. ಓಟನ ಅವು ಓಡಕ ನಿಲ್ತಾವ. ಸಾತ್ವಿಕರಿಗೆ ಶಕ್ತಿ ಬಹಳ ಕಮ್ಮಿ. ಅದಕ್ಕ ಏನಪ್ಪಾ ಅಂದ್ರೆ ಇಲ್ಲಿ ದೇವತೆಗಳಿಗೆ ಶಕ್ತಿ ಕಮ್ಮಿ, ಒಬ್ರ ಮುಖ ಒಬ್ರು ನೋಡ್ತಾರ. ಇಲ್ಲೇ ಒಬ್ಬವ ಹುಡುಕ ಬರ್ಬೇಕಂದ್ರ ಹೆದರಂಗಿಲ್ರಿ ಅವ, ದಡ ದಡ ದಾಟಿ ಬರ್ತಾನ. ಯಾರ 1000 ಮಂದಿ ಕುಂದ್ರಿ ನನಗೇನಂತಾನ. ಅದ ಒಬ್ಬನ ಹುಡುಕನ್ ಇಲ್ಲಿಂದ ಕಳಿಸ್ಬೇಕಾದ್ರೆ ನಿಮ್ಗೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಒಬ್ರು ಮತ್ತಿ ಒಬ್ರು ನೋಡ್ತೀರಿ, ಯಾರ ಕಳ್ಸವಲ್ರಲ್ಲ, ಯಾರ ಕಳ್ಸವಲ್ಲ ಅಂದ್ರೆ ಒಬ್ಬ ದುಷ್ಟನಿಗೆ, ಒಬ್ಬ ಅವಿವೇಕಿಗೆ ಶಕ್ತಿ ಇದ್ದಷ್ಟು ಸಾತ್ವಿಕರಿಗೆ ಇರಂಗಿಲ್ಲ. ನಮ್ಮನ್ನ ಎಲ್ಲರನ್ನು ಒಬ್ಬ ದಾಟಿ ಬರ್ಬೋದು ಕುಡುಕ, ಆದ್ರೆ ನಾವೆಲ್ಲರೂ ಕೂಡ ಕುಡುಕನ್ ದಾಟಿ ಕಳ್ಸಕ್ ಆಗೋದೇ ಇಲ್ಲ ನಮ್ಮ ಕಡೆ. ಹಿಂಗೇನಪ್ಪಾ ಅಂದ್ರೆ ರಾಕ್ಷಸರು ಹಿಂಗಿರ್ತಾರ್ರಿ, ಅವರಿಗೆ ಜ್ಞಾನ ಇರ್ಲಾರ್ದಕ್ಕ ಇಷ್ಟು ಬಲ ನೋಡ್ರಿ ಅವರಿಗೆ. ನಾವ್ ಯಾಕೆ ಹೆದರ್ತೀವಿ ಅಂದ್ರೆ ನಮಗೇನೋ ತಿಳುವಳಿಕೆ ಐತಿ, ನಮಗ ಒಂದಿಟ್ಟು ಭಕ್ತಿ ಐತಿ, ಭಯ ಐತಿ, ಹಂಗಾಗಿ ನಾವೇನ್ ಮಾಡ್ತೀವಿ, ಆ ಧೈರ್ಯ ಮಾಡೋದೇ ಇಲ್ಲ ನಾವು. ಆದ್ರೆ ವಿವೇಕಾನಂದರಂತಾರ, ಭಕ್ತಿವಂತರಿಗೆ ಧೈರ್ಯ ಬೇಕು, ಸಾತ್ವಿಕರಿಗೆ ಧೈರ್ಯ ಬೇಕು, ನೀತಿವಂತರಿಗೆ ಧೈರ್ಯ ಬೇಕು. ಧೈರ್ಯ ಒಂದಿಲ್ಲ ಅಂದ್ರೆ ನಿಮ್ ನೀತಿ ತಗೊಂಡ್ ಏನ್ ಮಾಡೋದು, ನಿಮ್ಮ ಭಕ್ತಿ ತಗೊಂಡ್ ಏನ್ ಮಾಡೋದು, ನಿಮ್ಮನ್ನ ನುಂಗಿ ನೀರು ಕುಡಿತಾರ ದುಷ್ಟರು. ಅದಕ್ಕ ಶಿಷ್ಟ ಜನಕ್ಕ, ಸಾತ್ವಿಕರಿಗೆ, ನೀತಿವಂತರಿಗೆ ಶಕ್ತಿ ಬೇಕು, ಧೈರ್ಯ ಬೇಕು ಅಂತೇಳಿ ಹೇಳ್ತಾರೆ. ಇರ್ಲಿ, ಇಲ್ಲಿ ದೇವತೆಗಳು ರಾಕ್ಷಸರು ಇಬ್ಬರನ್ನು ನೋಡ್ತೀವಿ.
ಯಾರ್ಯಾರು ಇವರು? ದೇವತೆಗಳಂದ್ರೆ ಯಾರು, ರಾಕ್ಷಸರಂದ್ರೆ ಯಾರು? ನಮಗ ಸಿನಿಮಾದಾಗ ಧಾರಾವಾಹಿಯಾಗ ತೋರಿಸ್ಬಿಡ್ತಾರ. ದೇವತೆಗಳು ಅಂದ್ರೆ ಬಂಗಾರ ಬೆಳ್ಳಿ ಹಾಕೊಂಡಿರ್ತಾರ, ಲಕ್ಷಣವಾಗಿ ಕಾಣ್ತಿರ್ತಾರ, ಚಂದ ಬಟ್ಟಿ ತೊಟ್ಟಿರ್ತಾರ, ಚಂದ ಮಾತಾಡ್ತಿರ್ತಾರ, ಚಂದ ಹಣ್ಣು ಹಂಪಲ ಇತ್ಯಾದಿ ತಿಂತಿರ್ತಾರ, ಅರಮನೆಯಾಗ ವಾಸವಾಗಿರ್ತಾರ. ಹೌದಲ್ರಿ? ಪ್ರಾಣಿ ಪಕ್ಷಿಗಳನ್ನ ಸಾಕಿರ್ತಾರ, ರಥದೊಳಗ ಓಡಾಡ್ತಿರ್ತಾರ. ಹೌದಲ್ರಿ? ಆಮೇಲೆ ಮಾಲೆಗಳನ್ನ ಹಾಕೊಂಡಿರ್ತಾರ, ಒಬ್ರಿಗೊಬ್ರು ಗೌರವ ಕೊಡ್ತಿರ್ತಾರ. ಹಿಂಗೆಲ್ಲ ತೋರಿಸ್ತಾರ ದೇವತೆಗಳಂದ್ರ. ರಾಕ್ಷಸರಂದ್ರೆ ಕೆಟ್ಟ ಮುಖ, ಕರ್ರನ್ ಮುಖ, ಗುಂಗುರು ಕೂದಲ, ಕೆದರಿದ ಕೂದಲ, ಕೈಯಾಗ ಚೂಪ್ ಚೂಪ್ ಆಯುಧಗಳು, ಕೊಳ್ಳಾಗ ರುಂಡ ಮಾಲಿ, ಆಮೇಲೆ ಏನ ಕರಿ ಅರಿಬಿ, ಒಟ್ಟು ನೋಡಿದ್ರ ರಾವ್ ಅನಿಸ್ಬೇಕು. ಹಿಂಗ್ ತೋರಿಸ್ತಾರೇನ್ರಿ? ರಾಕ್ಷಸರನ್ನ ಹಿಂಗ್ ತೋರಿಸ್ತಾರ, ದೇವತೆಗಳನ್ನ ಹಿಂಗ್ ತೋರಿಸ್ತಾರ. ಏನಪ್ಪಾ ಅಂತ ಕೇಳಿದ್ರೆ ಇದ್ರೊಳಗೆ ಎರಡ ವ್ಯತ್ಯಾಸ ಅದ. ನೀತಿಯಿಂದ ನಡೆಯೋರು ದೇವತೆಗಳು, ನೀತಿ ಬಿಟ್ಟು ನಡೆಯೋರು ರಾಕ್ಷಸರು. ಧರ್ಮದಿಂದ ನಡೆಯೋರು ದೇವತೆಗಳು, ಅಧರ್ಮದಿಂದ ನಡೆಯೋರು ರಾಕ್ಷಸ. ಪರಹಿತಕ್ಕಾಗಿ ಬದುಕವರು ದೇವತೆಗಳು, ಸ್ವಾರ್ಥಕ್ಕಾಗಿ ಬದುಕವರು ರಾಕ್ಷಸ. ಸತ್ಯವನ್ನೇ ಮಾತಾಡೋರು ದೇವತೆಗಳು, ಸುಳ್ಳು ಹೇಳ್ಕೊಂತ ಹೋಗೋರು ರಾಕ್ಷಸ. ಇನ್ನೊಬ್ಬರನ್ನ ಕರ್ಕೊಂಡು ಜೀವನ ಮಾಡ್ತೀನಿ ಅನ್ನೋರು, ಕೂಡ್ಕೊಂಡು ಜೀವನ ಮಾಡ್ತೀನಿ ಅನ್ನೋರು, ಹಂಚಿಕೊಂಡು ಎಲ್ಲಾರ ಜೋಡಿ ಹಂಚಿಕೊಂಡು ಜೀವನ ಮಾಡ್ತೀನಿ ಅನ್ನೋರು ದೇವತೆಗಳು, ಕೊಂದು ಬಡದು ಹೊಡೆದ ಜೀವನ ಮಾಡ್ತೀನಿ ಅನ್ನೋರು ರಾಕ್ಷಸರು. ದಾರಿ ಹಿಡಿದು ನಡಿತೀನಿ ಅನ್ನೋರು ದೇವತೆಗಳು, ದಾರಿ ಬಿಟ್ಟ ನಡಿತೀನಿ ಅನ್ನೋರು ರಾಕ್ಷಸರು. ಇಷ್ಟೋ ವ್ಯತ್ಯಾಸ ರೀ, ಬೇರೆ ಏನಿಲ್ಲ. ರಾಕ್ಷಸರು ಅವರು ಕರಿ ಅರಿಬಿನ ತೊಡ್ತಾರಂತೇನಲ್ಲ, ರಾಕ್ಷಸರು ಕೆಟ್ಟ ಮುಖ ಇಟ್ಕೊಂಡವ್ರ ಇರ್ತಾರಂತೇನಲ್ಲ, ರಾಕ್ಷಸರಿಗೆ ಹಲ್ಲು ಉದ್ದ ಪದ್ದ ಬಂದಿರ್ತಾವಂತ ಹಂಗೇನಲ್ಲ. ಯಾರು ಅನೀತಿಯಿಂದ ಬದುಕ್ತಾರ ಅವರೆಲ್ಲ ರಾಕ್ಷಸರೇ, ನೀತಿಯಿಂದ ಬದುಕವರೆಲ್ಲ ದೇವತೆಗಳೇ. ನಿಮ್ಮೊಳಗೂ ಇಬ್ರು ಅದಾರೆ. ಬಸವಣ್ಣವ್ರು ಹೇಳಿದರು, ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಸತ್ಯ ಹೇಳವರ ದೇವತೆಗಳು, ಸುಳ್ಳು ಹೇಳವರ ರಾಕ್ಷಸರು. ಅದಕ್ಕೆ ಇಲ್ಲಿ ಬಹಳ ಸರಳ ಹೇಳಿದ್ರು ನೋಡ್ರಿ, ಸತ್ಯವ ನುಡಿಯುವುದೇ ದೇವಲೋಕ. ನಮ್ಮ ಮನ್ಯಾಗ ಎಲ್ಲರೂ ಪ್ರಾಮಾಣಿಕವಾಗಿ ಬದುಕಿದೀವಿ, ಸತ್ಯದಿಂದ ಬದುಕಿದೀವಿ, ನೀತಿಯಿಂದ ಬದುಕಿದೀವಿ ಅಂದ್ರೆ ನಮ್ಮನಿ ಎಲ್ಲ ಸ್ವರ್ಗನ. ಅದನ್ನ ಬಿಟ್ಟು ಬದುಕಿದೀವಿ ಅಂದ್ರೆ ನಮ್ಮನಿ ನರಕ. ಹಂಗಾಗಿ ದೇವತೆಗಳು ರಾಕ್ಷಸರ ಬಗ್ಗೆ ಬಹಳ ಚಂದ ವಿವರಣೆಯನ್ನ ಮಾಡ್ತಾರೆ. ಆದ್ರೆ ರಾಕ್ಷಸಿ ಗುಣಗಳು ಅವು ಸುಲಭ ಅಲ್ರಿ, ಹೋಗೋದಲ್ಲವು. ಹೆಂಗಂದ್ರೆ ಅವು ರಕ್ತ ಬೀಜ ಇದ್ದಂಗ, ಒಂದ್ ಹೋತಂದ್ರೆ ಇನ್ನೊಂದ್ ಎತ್ತ. ಒಂದಲ್ರಿ ಅವು 100 ಹೇಳ್ತಾವ, ಒಂದ್ ಹೋತಂದ್ರೆ ಇನ್ನೊಂದ್ 100 ಹೇಳ್ತಾವ, 1000 ಹೇಳ್ತಾವ. ಹಿಂಗ್ರಿ ಅವು. ನಮ್ಮೊಳಗೆ ಏನ್ ಕೆಟ್ಟ ಗುಣಗಳು ಎಷ್ಟು ಅದಾವಂದ್ರೆ, ಒಂದು ಬಿಟ್ಟ ಅಂದ್ರೆ ಇನ್ನೊಂದು ನಾ ಬಂದೆ ಅಂತ. ಅದೇನೋ ಅಂತಾರಲ್ರಿ ಗಾದೆ ಮಾತು, ಹೋದೆ ಹಿತ್ತಲ್ದಾಗ ಅಂದ್ರೆ ಬಂದೆ ಬೆಳಕಿಂಡಾಗ. ಹಂಗ ಒಂದ್ ಹೋತಪ್ಪ ಅಂದ್ರೆ ಇನ್ನೊಂದ್ ಬಂತೆ. ಒಂದ್ ಕೆಟ್ಟ ಹುಳ ಐತ್ರಿ, ಅದೊಂದ್ ಹೋದ್ರ ನಮ್ 100 ಉದ್ದಾರನ ಅಂತಿರ್ತಾರ. ಹಂಗ ಒಂದ್ ಹೋದ್ರ 100 ಎದ್ದಿರ್ತಾವ. ಏನ್ ಮಾಡೋದು? ಕಸ ತೆಗದಿವ್ರಿ ಹೊಲದಾಗ, ಅಗ್ಗದಿ ಸ್ವಚ್ಛಾತ್ ನೋಡ್ರಿ ಹೊಲ ಅಂತ ಅನ್ನಕ್ ಬರ್ತದನ್ರಿ? ಏನ್ ಕಸರತ್ ಮಾಡಿದಿವ್ರಿ, ಏನ್ ಬೇರ್ ಸಮೇತ ತೆಗದಿವಿ, ಮುಂದ್ ಔಷಧನು ಹೊಡೆದಿವಿ, ಒಟ್ಟ ಕಸ ಇನ್ ಮೇಲೆ ಇಲ್ಲ ಅನ್ನಕ ಬರುದಿಲ್ಲ. ನೀವೆಷ್ಟು ತೆಗಿತೀರಿ ಹಂಗ ಬೆಳೆದದ್ದೇ ಬೆಳೆದದ್ದು. ನೀವು ಬೇರ್ ಸಮೇತರ ತೆಗೀರಿ, ಔಷಧರ ಹೊಡೀರಿ, ಏನಾರ ಮಾಡ್ರಿ. ಯಾಕಂದ್ರೆ ಕಸಕ್ಕ ಭೂಮಿನ ಬೀಜ, ಅದೆಲ್ಲಿ ಹೋಗ್ಬೇಕದ, ಎದ್ದ ಹೇಳುದ ಅದು. ಹಂಗಾಗಿ ನಮ್ಮೊಳಗಿನ ದುಷ್ಟ ಗುಣಗಳು ಸುಮ್ನ ಹೋಗುದಿಲ್ಲವು. ಬ್ರಹ್ಮಾನಂದ ಅಜ್ಜವ್ರು ಹೇಳ್ತಾರ ನೋಡ, ಆ ಹಾಡು ಹುಡುಕಾಡಕತ್ತೀವಿ, ಸಿಗುವಂತದ ನಮಗ. ಭಜನೆಯ ಮಾಡಿರೋ ಬಲ್ಲವರು, ಭಜನೆಯ ಮಾಡಿರೋ ದುಷ್ಟ ಗುಣಗಳ ಹಲ್ಲಿಗೆ ಹರಿದು ಚೆಲ್ಲೇನೆಂಬುದು ನಿಮ್ಮಲ್ಲಿದ್ದರೆ ಭಜನೆಯ ಮಾಡಿರೋ. ಅದು ಮುಂದೆ ಏನಾಯ್ತು, ಆ ಸಾಹಿತ್ಯ ಸಿಗುವಂತಾಗೈತಿ. ಏನಪ್ಪಾ ಅಂದ್ರೆ ಕೆಟ್ಟ ಗುಣ ನಮ್ಮ ಕಡೆಯಿಂದ ಬಿಡಾಕ್ ಸಾಧ್ಯ ಅಂದ್ರೆ ನಾವು ಮನುಷ್ಯರಕ್ಕೀವಿ, ಇಲ್ಲ ಅಂದ್ರೆ ಆಗುದಿಲ್ಲ. ಅರಿದಡೆ ಶರಣ, ಮರೆದಡೆ ಮಾನವ. ಮತ್ತ ಇಲ್ಲಿ ಮಾನವ ಅಟ್ಟ ಬಂತಲ್ಲ, ರಾಕ್ಷಸರು ಬರ್ಲೇ ಇಲ್ಲ, ದೇವತೆಗಳು ಬರ್ಲಿಲ್ಲ ಅಂದ್ರೆ ಅವೆರಡು ನೋಡಿದ್ವಲ್ಲ ನಾವು. ಅರಿದಡೆ ಶರಣ ಅಂದಾರ, ಅವನ ದೇವ್ರು. ಮರೆದಡೆ ಮಾನವ, ಮರೆತರ ಮನುಷ್ಯ. ಈಗ ಹೇಳುವಾಗ ಎಲ್ಲ ಹೌದು ಎದ್ದು ಹೋದ ಮೇಲೆ ಯಾವುದು ತಲೆ ಆಗಿಲ್ಲ. ಮರೆದಡೆ ಮಾನವ, ಮತ್ ಮನುಷ್ಯರಾಗೇ ಬಿಡ್ತೀವಿ ನಾವು.
ದಸರಾ ಬಂತು, ಎಲ್ಲರೂ ದೇವತೆಗಳು. ದಸರಾ ಮುಗೀತು, ಎಲ್ಲರೂ ಅನ್ನಂಗಲ್ಲ, ನೀವು ಅನ್ನೋದು. ಅದಕ್ಕೆ ಏನಪ್ಪಾ ಅಂದ್ರೆ ಕೆಟ್ಟ ಗುಣಗಳು ನಮ್ಮೊಳಗ ಬಹಳ ಹೋಗದೇ ಇಲ್ಲ. ರಕ್ತ ಬೀಜ ಇದ್ದಂಗ, ಒಂದನ್ನು ಕಳ್ಕೋಬೇಕಂದ್ರೆ ಇನ್ನೊಂದು ಹುಟ್ಟುತ್ತೆ. ಎಂತ ಕೆಟ್ಟ ಮನಸ್ಸಂದ್ರ ಈ ಗುಣಗಳೆಲ್ಲ ಹುಟ್ಟಕ್ ಕಾರಣ ಅದ ಮನಸ್ಸನ್ನು ಭೂಮಿಯಾಗ ಈ ಕೆಟ್ಟ ಗುಣಗಳನ್ನು ಕಸ ಬೆಳಿತಿರ್ತದ್ರಿ. ಎಟ್ಟ ತೆಗೆದ್ರು ಬೆಳೆಯುವುದ, ಅದು ಹೋಗಂಗೇ ಇಲ್ಲ. ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ, ಅದು ಪ್ರಳಯ ಇದ್ದಂಗಂತದು ಕಸ ಹುಟ್ಟುದಂದ್ರೆ. ಅಂದ್ರೆ ಬೆಳೆಯೆಲ್ಲ ನಾಶ ಮಾಡ್ತದಲ್ಲ, ಅದಕ್ಕ ಕಸಕ್ಕ ಪ್ರಳಯ ಅಂದಾರ. ಹಂಗಾಗಿ ನಿಮ್ ಮನಸ್ಸಿನಾಗ ಅದು ಹುಟ್ಟೋದೆ, ಕಸ ಹುಟ್ಕೋತಾನೆ ಇರ್ತದ. ನಾವೆಂಥ ಜ್ಞಾನಿಗಳಾದ್ರೂನು, ಎಂಥ ಪೂಜಾನಿಷ್ಠರಾದ್ರೂನು, ಎಂಥ ಧರ್ಮನಿಷ್ಠರಾದ್ರೂನು ಒಳಗ ಅದಿನ್ ನಾನು ಅಂತಿರ್ತದ. ಹಂಗಾಗಿ ನಮ್ಮೊಳಗಿನ ದೇವತಾ ಗುಣಗಳನ್ನು ಹೆಚ್ಚು ಮಾಡ್ಕೋಬೇಕು ನಾವು. ಅದಕ್ಕೆ ಏನ್ ಹೇಳಿದ್ರು? ಕಳಬೇಡ. ದೇವತಾ ಗುಣಗಳನ್ನು ಹೆಚ್ಚು ಮಾಡ್ಕೋರಿ ಅನ್ನೋದಕ್ಕೆ ಹೇಳಿದ್ರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದನ್ನ ಮಾಡಿದ್ರೆ ಏನಾಕದ್ರಿ? ಅಂತರಂಗ ಶುದ್ಧಕತಿ, ಬಹಿರಂಗ ಶುದ್ಧಕತಿ, ನಾವ ದೇವ್ರಕ್ಕಿವಿ. ಹಂಗಾಗಿ ದೇವ್ರಾಗೋದಕ್ಕ ಇವನ್ನೆಲ್ಲ ಮಾಡ್ರಿ ಅಂತ. ಬ್ಯಾಡ್ರಿ, ನಾವು ಮನುಷ್ಯರಾಗೆ ಇರ್ತೀವಿ. ಮನುಷ್ಯರಾಗಿದ್ರು ಪಾಡ್ರಿ ಒಂದೊಪ್ಪತ್ತು, ಆದ್ರೆ ರಾಕ್ಷಸರಾಗಬಾರ್ದು. ಇನ್ನೊಬ್ಬರನ್ನ ತುಳಿದು ಬದುಕುದಾಗಲಿ, ಹೊಡೆದು ಬದುಕುದಾಗಲಿ, ಕಿತ್ಕೊಂಡು ಬದುಕುದಾಗಲಿ, ಕೊಂದು ಬದುಕುದಾಗಲಿ, ತನ್ನ ಸ್ವಾರ್ಥಕ್ಕ ಇನ್ಯಾರದ್ದೋ ಜೀವನವನ್ನ ಬಲಿ ಕೊಡೋದಾಗಲಿ, ಇಂಥವೆಲ್ಲ ಮಾಡಬಾರ್ದನ್ನುವಂತ. ಆಗ ರಾಕ್ಷಸರ ಹಂಗಿದ್ದಿದ್ದಿಲ್ಲ. ಅವರು ಎಲ್ಲಾ ನಾಶ ಆಗ್ಬೇಕು, ಎಲ್ಲಾರು ನಾವಷ್ಟೋ ಉಳಿಬೇಕು. ಜಗತ್ತೆಲ್ಲ ನಮ್ ಕೈಯಾಗಿರ್ಬೇಕು. ಈ ಜಗತ್ತ ನಾವ್ ಆಳ್ಬೇಕು. ನಾವ ದೇವ್ರು, ಇನ್ಯಾ ದೇವ್ರು ಇಲ್ಲೇ ಇಲ್ಲ. ಅವರು ದೇವ್ರ ಅದಾರ ಅಂದ್ರೆ, ದೇವತೆಗಳ ಅದಾರ ಅಂದ್ರೆ ನಮ್ ಸೇವಕರಾಗಿರ್ಬೇಕು. ಅವ್ರು ದೇವರಾಗಿರುವಂಗಿಲ್ಲ, ನಾವು ದೇವ್ರು. ಹಿರಣ್ಯ ಕಶ್ಯಪ ಮಾಡ್ತಿದ್ ನೋಡ್ರಿ, ಅವ್ನು ಯಾ ದೇವ್ರನ್ನ ನೆನೆಯುವಂಗಿಲ್ಲ. ಅವಂದ ಪೂಜೆ ಆಗ್ಬೇಕು, ಅವಂದ ಜಪ ಆಗ್ಬೇಕು, ಅವಂದ ಅಭಿಷೇಕ ಆಗ್ಬೇಕು, ಅವಂದ ಫೋಟೋ ಇಡಬೇಕು, ಎಲ್ಲ ಅವಂದ. ಯಾಕ ಅವನ ದೇವರು. ರಾಕ್ಷಸರಿಗೆ ಹಿಂಗ್ ಬಂದ್ ಬಿಡ್ತದ್ರಿ. ಮತ್ತ ದೇವತೆಗಳಿಗಿಂತ ರಾಕ್ಷಸರು ಬಾಳ ಶಾಣೇರಿ. ಮತ್ತ ಭಕ್ತಿ ಮಾಡೋದ್ರಾಗು ಬಾಳ ಗಟ್ರಿ ಅವರು. ನಾವು ಅಲ್ಲ. ಏನಪ್ಪಾ ಅಂದ್ರೆ ನಮ್ಗೆ ಏನಾಕತಿ, ಬಾಳತ್ತಾದ್ರೆ ಬ್ಯಾಸರ ಆಕತಿ. ಪುರಾಣ 2 ತಾಸು ಬಿಟ್ಟು ಒಂದ್ ಹೆಜ್ಜೆ ಮುಂದಕ್ಕೆ ಹೋತು ಅಂದ್ರೆ ಬ್ಯಾಸರ ಆಕತಿ. ಗಡಿಯಾರ ಕಡೆ ಲಕ್ಷ, ಹೌದಲ್ರಿ? ಅಯ್ಯೋ ಯಪ್ಪ ಅಂತೀವಿ, ನಾಳೆ ಬರುದೋ ಬೇಡೋ ವಿಚಾರ ಮಾಡ್ತೀವಿ. ಆದ್ರ ರಾಕ್ಷಸರಿಗೆ ಹಂಗಿಲ್ರಿ, ಬಾಳ ಗಟ್ಟಿ ಮಂದಿ ಅದು. ಒಮ್ಮೆ ಶಪಥ ಮಾಡಿ ಕುಂತರು ಅಂದ್ರ 1000 ವರ್ಷ ತಪಸ್ ಮಾಡಕ ಗಟ್ಟಿ ಅವರು. ಜೀವ ಹೋಗ್ಬಂದಕ ಅವ್ರು ತಪಸ್ಸು ಮಾಡ್ತೀವಂತಾರ. ನಾವು ತಪಸ್ಸನ್ನ ಯಶಸ್ವಿ ಮಾಡ್ಕೊಂಡ ಹೇಳ್ತೀವಿ, ಇಲ್ಲ ಜೀವ ಕೊಡ್ತೀವಿ ಅಂತಾರ ಅವ್ರು. ಆದ್ರ ದೇವತೆಗಳಿಗೆ ಹಂಗಿಲ್ರಿ, ಅನ್ಸ್ತಾರ ಬಾಳ ಇವ್ರು. ನೋಡಿದ್ರಲ್ಲ ಶಿವ ಏನ್ ಮಾಡಿದ ಅಂದ್ರೆ, ಆ ರಾಕ್ಷಸಗ ತಥಾಸ್ತು ಅಂದ. ಅವ ಭಸ್ಮಾಸುರ ಕೈ ಇಟ್ರಿ ಎಲ್ಲ ಭಸ್ಮ ಆಗ್ಬೇಕಂತ ಯಾರ ವರ ಕೊಟ್ರಿ ಹೇಳ್ರಿ? ಶಿವನ ವರ ಕೊಟ್ಟಿದ್ದ ಅವಂಗ. ಅವ ಶಿವನ್ ಬೇಡಿದ್ದ, ಶಿವ ತಥಾಸ್ತು ಅಂದ. ಅವಂಗ ಆ ಶಕ್ತಿ ಬಂತ. ಎದ್ರ ಮೇಲೆ ಅವ ಕೈ ಇಡ್ತಾನ ಅದು ಸುಟ್ಟು ಹೋಗ್ಬೇಕು, ಬೂದಿ ಆಗ್ಬೇಕು. ಮುಂದೇನಾತ್ರಿ ಅದನ್ನ ಇದನ್ನ ಎಲ್ಲಾ ಮಾಡಿದವ, ಎಲ್ಲಾ ಸುಟ್ಟು ಹೊಂಟು. ಕೊನೆಗೆ ಎಲ್ಲಿಗ್ ಬಂದ ಅಂದ್ರವ ಅವಂಗ ಹೊಳಿ ಬಂದವ, ಶಿವನಂತೆಗ ಬಂದವ. ಎಲ್ಲರಿಗಿಂತ ದೊಡ್ಡವರು ಯಾರು? ಬ್ರಹ್ಮನಿಗಿಂತ ವಿಷ್ಣು, ವಿಷ್ಣುವಿಗಿಂತ ಶಿವ ಅಂದ್ರ ಆತಳ ಅವನ ಮ್ಯಾಗ ಕೈ ಇಟ್ಟು ಬಿಡೋಣ ಅಂತ ಬಂದವ. ತಾನ ದೇವರನ್ನು ಅಹಂಕಾರ ಬಂತವಂಗ್ರಿ. ಮುಂದೆ ಶಿವನ್ ತಲೆ ಮೇಲೆ ಕೈ ಇಡ್ಬೇಕಂತ ಬಂದ. ಶಿವ ಏನ್ ಮಾಡಿದ್ರಿ? ಎದುರಿಸಿದ ಅವನ್ನ. ಯಾಕೋ ಅಂತ ಅನ್ಲಿಲ್ಲವ. ಅವ ಓಡಿದ, ಕೈಲಾಸ ಪರ್ವತದ ಹಿಂದೊಳಗೆ ಅಡಿಕೊಂಡಂತವ. ಅವ ಬರಾಕತ್ತಾನಂತ ಗೊತ್ತಾದಗಳೇನ ಶಿವನ ಮರಿಗೆ ಅಡಿಕೊಂಡಂತ ಆ ರಾಕ್ಷಸ. ಅಂದ್ರ ದೇವತೆ ಆದ್ರೂ ಕೂಡ, ತಾನೇ ಅವನಿಗೆ ವರ ಕೊಟ್ಟಿದ್ರು ಕೂಡ ಅವ ಬರಾಕತ್ತಾನಂದ್ರೆ ಇವನ ಹೆದರಿ ಓಡಿ ಹೋಗಿದ್ನಂತ. ನೋಡ್ರಿ ಹೆಂಗ್ ಕೇಳ್ತು ಅಂದ್ರ, ಈ ಧರ್ಮವಂತರಿಗೆ, ನೀತಿವಂತರಿಗೆ, ಇವರಿಗೆ ಧೈರ್ಯ ಕಮ್ಮಿ ಅಂತೇಳಿ, ಅದಕ್ಕೆ ಇವರಿಗೆ ಧೈರ್ಯ ಬೇಕು. ಈ ರಾವಣರ ವಿಷಯದೊಳಗೂ ಅದ ಬರ್ತದೆ. ರಾಮನಿಗೆ ಆಶ್ಚರ್ಯ, ಯಾಕಂದ್ರೆ ರಾವಣ ಬಹಳ ಪರಾಕ್ರಮಿ, ಬಹಳ ದೊಡ್ಡ ಜ್ಞಾನಿ.
ಅಪಾರ ಸೈನ್ಯ ಬಲ, ಏನು ಕೊರತೆನ ಇಲ್ಲ ಅವನಿಗೆ. ಅಂಥವನನ್ನ ನಾನೆಂಗ ಸೋಲಿಸಿದೆ, ನಾನೆಂಗ ಅವನ ಸಂಹಾರ ಮಾಡಿದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ರಾಮನಿಗೆ. ಅದಕ್ಕ ಆ ಪ್ರಶ್ನೆ ತಲೆಯಾಗಿ ಇಟ್ಟುಕೊಂಡ ಹೋಗಿದ್ದವ ಮನೆಗೆ. ಅವ್ರವ್ವ ಕೇಳಿಲ್ಲಂತ, ರಾಮನ ಅವ್ವ, ರಾವಣನನ್ನ ಕೊಂದೆನಪ್ಪ ಅಂತೇಳಿ. ಅವಾಗ ರಾಮ ಅನ್ನಂತ, ರಾವಣನನ್ನ ನಾನು ಕೊಂದಿತು ಅನ್ನಂತೀವ. ರಾವಣನನ್ನು ನಾನು ಕೊಲ್ಲಲಿಲ್ಲ, ನಾನು ಕೊಂದಿತು ಅನ್ನಂತ. ಅವ್ರವ್ವ ಒಮ್ಮೆ ತಿಳಿಲಿಲ್ಲ. ರಾವಣನನ್ನ ನಾನು ಕೊಲ್ಲಿಲ್ಲವಾ, ನಾನು ಕೊಂದಿತ್ತು. ಅವನ್ಗೇನ್ ಬಂದಿತ್ತಲ್ಲ ನಾನು, ಅದ ಅವನ್ನ ಕೊಂದಿತ್ತು ಅಂತ ಹಿಂಗ ಹೇಳಿದ್ನ. ಮನೆ ತಕ ಏನ್ ವಿಚಾರ ಮಾಡ್ಕೋತ ಹೋಗಿದ್ರೆ ಅವ, ಇದು ಹೆಂಗ್ ಸಾಧ್ಯ? ಅಂತ ಪರಾಕ್ರಮಿ, ಅಂತ ಬಲಶಾಲಿ, ಅಂತ ಸೈನ್ಯ, ಅಪಾರ ಸೈನ್ಯವನ್ನ ಒಳಗೊಂಡವ, ಬಹಳ ದೊಡ್ಡ ತಿಳುವಳಿಕೆ, ಶಿವಭಕ್ತ ಇದ್ದಂತಾವ, ಪಂಡಿತ್ ಇದ್ದಂತಾವ, ಮತ್ತ ಅವನ್ನ ಸಂಹಾರ ಮಾಡುದಂದ್ರೆ ಹೆಂಗಿದು ಅಂತ ವಿಚಾರ ಮಾಡ್ಕೋತ ಹೋಗಿದ್ದ. ಅವ್ರವ್ವ ಕೇಳೋದಕ್ಕ ತಕ್ಷಣ ಅವನ್ ಬಾಯಾಗ ಬಂದದ್ದೇನಂದ್ರ, ಅವನನ್ನು ನಾನು ಕೊಂದಿತ್ತು. ಅಹಂಕಾರವೇ ಅವನು ಕೊಂತಂತ. ಅದಕ್ಕ ಅಹಂಕಾರ ಒಳ್ಳೇದಲ್ಲ. ನೀನ್ ನೋಡಾತಿದ್ವಲ್ಲ, ಅಹಂಕಾರ ಅವರಿಗೆ ಇರೋದ್ರಿಂದ ರಾಕ್ಷಸರು ಎಂತ ಬಲಶಾಲಿ ಆಗಿದ್ರು ಕೂಡ, ಎಂಥ ಅವರು ಶಕ್ತಿ ಸಂಪನ್ನರಾಗಿದ್ರು ಕೂಡ ಅವರ ನಾಶ ಯಾದಕ್ ಹಾಕಿತ್ತು ಅಹಂಕಾರದಿಂದ ನಾಶಕ್ಕಿತ್ತು ಅವ್ರದ್ದು. ಅದು ಒಂದು ಬಿಟ್ಟಿದ್ರಂದ್ರ ಅವರು ದೇವತೆಗಳಾಗ್ಬಿಡ್ತಿದ್ರು. ನಾನು ತುಂಬಿದ್ದಕ್ಕ ಹಂಗಾಗ್ಬಿಡ್ತಿದ್ರು. ಅದಕ್ಕೆ ನಾವು ಸೂಕ್ಷ್ಮ ವಿಚಾರ ಮಾಡಬೇಕು. ಬೆಳಗಿನ ಪ್ರವಚನದಾಗ ಹೇಳ್ತಿದ್ದು, ಮೊನ್ನೆ ಶ್ರವಣ ಭಕ್ತಿ ಅಂತ ಹೇಳುವಾಗ ಕೇಳ್ರಿ ಕೇಳ್ರಿ, ನಿಮಗಿಂತ ದೊಡ್ಡವರದಾರ ಅಂದ್ರೆ ಅವ್ರ ಮಾತು ಕೇಳ್ರಿ. ಸುಮ್ಮನೆ ಕೇಳೋದು ಮಾಡ್ರಿ, ಬಾಯಿ ಹಾಕಕ್ ಹೋಗ್ಬೇಡ್ರಿ. ನಡಬರಕ್ ತಂದೆ ತಾಯಿ ಮಾತು ಕೇಳ್ರಿ, ಹಿರಿಯರ ಮಾತು ಕೇಳ್ರಿ, ಗುರುಗಳ ಮಾತು ಕೇಳ್ರಿ, ಶಿಕ್ಷಕರ ಮಾತು ಕೇಳ್ರಿ, ಅನುಭವಿಗಳ ಮಾತು ಕೇಳ್ರಿ, ಸಾಧು ಸನ್ಯಾಸಿಗಳ ಮಾತು ಕೇಳ್ರಿ. ಅವ್ರ ಮುಂದೆ ಹೇಳಕ್ ಹೋಗ್ಬೇಡ್ರಿ. ಎಷ್ಟೆಲ್ಲಾ ಗೊತ್ತಿದ್ರು ಕೂಡ ಸುಮ್ಮನೆ ನಾವು ಹ್ಞೂ ಅನ್ಬೇಕಷ್ಟ. ಇದು ಬಂದಾಗ ನಮಗ ಅಹಂಕಾರ ಒಕ್ಕದ್ರಿ, ಇಲ್ಲಾಂದ್ರೆ ಹೋಗೋದಿಲ್ಲ. ಅದಕ್ಕ ಬಹಳ ಸೂಕ್ಷ್ಮದಿಂದ ನಡ್ಕೋಬೇಕ್ರಿ. ಎಷ್ಟ ನಿಮ್ಮ ಜೊತೆ ತಂದೆ ತಾಯಿ ಆತ್ಮೀಯತೆಯಿಂದ ಇದ್ರು, ಗೆಳೆಯರಿದ್ದಂಗಿದ್ರು, ಎಷ್ಟ ಹಿರಿಯರು ನಿಮ್ ಜೊತೆ ಅತ್ಯಂತ ಆತ್ಮೀಯವಾಗಿದ್ರು, ಎಷ್ಟ ಗುರುಗಳಾಗಿರ್ಲಿ, ಸಾಧು ಸಂತರಾಗಿರ್ಲಿ, ನಿಮ್ಮ ಜೊತೆ ಬಹಳ ಕ್ಲೋಸ್ ಆಗಿದ್ರು, ನೀವು ಅವ್ರ ಮುಂದೆ ಹೆಂಗ್ ನಡ್ಕೋಬೇಕು ಹಂಗ ನಡ್ಕೋಬೇಕು. ಅವ್ರ ನಮ್ಮ ಆತ್ಮೀಯತ ಬಾಳ ಅಂತ ಹೆಗಲ ಮೇಲೆ ಕೈ ಹಾಕಬಾರ್ದು. ಮತ್ತ ಹಂಗ ಮಾಡ್ತಾರ್ರಿ ಮಂದಿ. ಏನ್ ಮಾಡ್ತಾರ ಅಂದ್ರೆ, ಸ್ವಲ್ಪ ಸದರ ಕೊಟ್ರೆ ಏನೇನೋ ಮಾಡಿಬಿಡ್ತಾರ. ಹಂಗ ಮಾಡ್ಬಾರ್ದು. ನಮ್ಮ ಒಂದು ಪರೀಕ್ಷೆಗಾಗಿ ಅವ್ರು ಮಾಡ್ತಿರ್ತಾರ, ನಮಗ್ ಬಹಳ ಅವಕಾಶ ಕೊಡ್ತಾರ ಅವರು. ತಂದೆ ತಾಯಿ ಆಗಿರ್ಲಿ, ಹಿರಿಯರಾಗಿರ್ಲಿ, ಗುರುಗಳಾಗಿರ್ಲಿ, ಜ್ಞಾನಿಗಳಾಗಿರ್ಲಿ, ಸಾಧು ಸಂತರಾಗಿರ್ಲಿ, ನಮ್ಮನ್ನ ಪ್ರೀತಿಯಿಂದ ಸುಧಾರಿಸಬೇಕು ಅಂತ ನಮ್ ಜೋಡಿನೆ ಆತ್ಮೀಯತ ಬೆಳೆಸಿದ್ರು ಒಂದು ಒಳ್ಳೆ. ಅವರು ನಮ್ಮಂಗ ಬಿಡ ಅಲಕ್ಷ್ಯ ಮಾಡಬಾರ್ದು, ಅವ್ರ ಬಗ್ಗೆ ಎತ್ತರ ಮಾತಾಡಬಾರ್ದು, ಅಥವಾ ಅವ್ರ ಮುಂದೆ ಎಲ್ಲ ಗೊತ್ತೈತಾರ ಅನ್ನೋ ಮಾಡಬಾರ್ದು, ಅವ್ರಿಗೆ ಏನೋ ತಿಳುವಳಿಕೆ ಹೇಳಕ್ ಹೋಗಬಾರ್ದು. ಇದು ಬಹಳ ಸೂಕ್ಷ್ಮ. ಅಹಂಕಾರ ಅನ್ನೋದು ಅದನ್ನ ಕಳ್ಕೋಬೇಕಾದ್ರೆ ಬಹಳ ಎಚ್ಚರ ಇರ್ಬೇಕು. ಮತ್ತ ಅವ್ರಿಗೂ ಐತಲ್ರಿ, ಇವ್ರಿಗೂ ಐತಿ, ಇದ್ರಿರುವುದಕ್ಕ ಅವರವರ ಅಹಂಕಾರ ಕಳ್ಕೊಳ್ಳೋ ಜವಾಬ್ದಾರಿ ಅವ್ರದ್ರಿ. ಅದು ಅವರವರ ಅಜ್ಞಾನ ಕಳ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು. ನಮ್ಮದನ್ನ ನಾವು ಕಳ್ಕೊಂಡು ಜೀವನ ಮಾಡೋಲ್ಲ. ನಮ್ಮ ಉದ್ಧಾರ ನಾವು ಮಾಡಿಕೊಳ್ಳೋಣ, ಆಮೇಲೆ ನೋಡೋಣ ಮುಂದಿಂದು. ಅದಕ್ಕೆ ಇನ್ನೊಬ್ರದನ್ನ ನೋಡೋದು ಬೇಡ. ಅದಕ್ಕ ಹಿರಿಯರ ಕಂಡಾಗ ತಲೆಬಾಗುದು, ನಮಸ್ಕಾರ ಮಾಡುದು. ತಂದೆ ತಾಯಿ, ಗುರು ಹಿರಿಯರು, ಸಾಧು ಸಂತರು ಇಂಥವ್ರು ಕಂಡಾಗ ನಮಸ್ಕಾರ ಮಾಡುದು ಕಲಿಬೇಕು. ನಮಸ್ಕಾರ ಮಾಡುವುದರಿಂದ ಅಹಂಕಾರ ಕಡಿಮೆ ಆಗ್ತದೆ. ನೋಡ್ರಿ, ಅಲ್ಲಿ ಅಹಂಕಾರ ಕಡಿಮೆ ಆಗ್ತದೆ. ಇತ್ತೀಚೆಗೆ ನಮಸ್ಕಾರ ಮಾಡೋದು ಬದ್ಲಿ ಆಗಿದ್ರಿ. ಈಗ ಏನ್ರಿ, ಹಿಂಗ ನಮಸ್ಕಾರ ಹೋಯ್ತು. ಈಗ ನಮಸ್ಕಾರ ಅಂತಿದ್ರು. ಮೊದಲ ಎಲ್ಲಿಂದ ಸಾಷ್ಟಾಂಗ ನಮಸ್ಕಾರ ಇತ್ರಿ. ಅದು ಪೂರಾ ನೆಲಕ್ ಮಲಿಗೆ ಬಿಡುದು, ಸಾಷ್ಟಾಂಗ ನಮಸ್ಕಾರ ಇತ್ತು. ಆಮೇಲೆ ಏನ್ ಬಂತು ಅಂದ್ರೆ ಮಂಡಿ ಊರಿ ನಮಸ್ಕಾರ ಬಂತ್ರಿ. ಮಂಡಿ ಹಚ್ಚೋದು, ಹಣಿ ಹಚ್ಚೋದು, ಮಂಡಿ ಊರಿ ನಮಸ್ಕಾರ. ಅದು ಹೋತ್ರಿ. ಮುಂದೆ ಏನ್ ಬಂತ್ರಿ, ಎದೆ ಹತ್ರ ಬಂತ ಕೈ ನಮಸ್ಕಾರ. ಈಗ ಇದು ಹೋಯ್ತು. ಏನ್ ಬಂತಂದ್ರ ಒಂದ ಕೈ ನಮಸ್ಕಾರ. ಈಗ ಅದು ಹೋತ್ರಿ, ಅಂತಾರ. ಈಗ ನಮಸ್ಕಾರ ನಮಸ್ಕಾರ ಅಂತ ತಲೆ ಹಾಕೋದಟ್ಟ. ಇನ್ ಕೆಲವ್ರಿಗೆ ಅದು ಹೋಗಿತ್ರಿ. ಈಗ ನಮಸ್ಕಾರ ಅಂದ್ರೆ ಅಂತಾರ ಅವ್ರು. ಅವ್ರಿಗೆ ಅನ್ನೋದು ಅದು ಹಿಂಗ್ ರೂಢಿ ಆಗ್ಯದ. ಅದಕ್ಕ ಬೀದರ್ ಸರ್ ಬಹಳ ತಮಾಷೆ ಮಾಡ್ತಿರ್ತಾರ. ಏನಪ್ಪಾ ಅಂದ್ರೆ ಅಂತಾನಂದ್ರ ಬಂದತೆ ಅಂತ ಅವ್ರ ಅರ್ಥ. ಅದಕ್ಕೆ ನಮಸ್ಕಾರ ಮಾಡುವ ಉದ್ದೇಶ ಏನಂದ್ರೆ ಅಹಂಕಾರ ಹೋಗ್ಲಿ ಅನ್ನೋದಕ್ಕೆ. ಯಾವುದೇ ರೀತಿಯ ಅಹಂಕಾರ ನಮ್ಮೊಳಗೆ ಉಳಿಬಾರದಂದ್ರೆ
ತಲಿ ಬಾಗುದನ್ನು ಕಲಿಬೇಕು ಒಂದನೇದ್ದು. ಎರಡನೇದ್ದು ಹೂ ಅನ್ನೋದು ಕಲಿಬೇಕು. ಮತ್ತೆ ಎದಿ ಉಬ್ಬಿಸಿ ಹೂ ಅನ್ನೋದಲ್ರಿ. ನಾವೇನ್ ಮಾಡ್ಬೇಕು ಅಂದ್ರೆ ಅವ್ರ ಏನ್ ಹೇಳ್ತಾರ ಅದನ್ನ ಕೇಳೋದು. ನಮಗ್ ಗೊತ್ತಿದ್ರು ಕೂಡ ಅವ್ರು ಹೇಳೋದನ್ನು ಕೇಳುವಂತಹದ್ದನ್ನು ಮಾಡ್ಬೇಕು. ಆಮೇಲೆ ನಾವು ಅದನ್ನ ಸರಿಯಾದ್ದನ್ನು ಮಾಡೋಣ. ತಪ್ಪು ಹೇಳಿದ್ರು ಕೂಡ ಅದನ್ನ ತಿದ್ದಿ ಹೇಳಬಾರದು. ದೊಡ್ಡವರಿಗೆ ನಾವು ಮಾಡುವಾಗ ಅದನ್ನ ಸುಧಾರಿಸ್ಕೊಂಡು ಮಾಡೋಣ. ಆದ್ರೆ ಅವ್ರು ಹೇಳಿದ್ದನ್ನ ಸುಮ್ಮನೆ ಕೇಳಿಸ್ಕೊಳ್ಳುವಂತದ್ದಾಗಬೇಕು. ಯಾಕಂದ್ರೆ ಸುಮ್ಮನಾಗದ ಹೊರತು ಅಹಂಕಾರ ಹೋಗಂಗಿಲ್ರಿ. ಅದು ಏನ್ ಹಂಗ ಅದು ಹಾವಿದ್ದಂಗ್ರಿ. ಅದು ಎಡಿ ಯಾವಾಗ ಎತ್ತೇನು ಯಾವಾಗ ಕಚ್ಚೇನು ಅನ್ನೋದ ಬುಸುಗುಡ್ತಿರ್ತದ ಒಳಗದು ಅಹಂಕಾರ ಅನ್ನೋದು. ಹಂಗಾಗಿ ನೋಡ್ರಿ, ಅಹಂಕಾರದ ಜೊತೆಗೇನ ಮಮಕಾರ, ಮಮಕಾರದ ಜೊತೆಗೇನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಜೊತೆಗೂಡಿ ಬರ್ತಾವ ಅನ್ನೋದ್ರಿಂದ ಇದಕ್ಕ ರಕ್ತ ಬೀಜ ಅಂತಾರ. ಒಂದ್ ಹೋದ್ರು ಒಂದ ಅಲ್ಲ 100,000. ಹಂಗಾಗಿ ದೇವಿಗೆನ ಹೆದರಿಕೆ ಆಗ್ಬಿಡ್ತು. ಆಕೆನ ಹೆದರಿದಳ್ರಿ. ಅವನನ್ನ ಸಂಹಾರ ಮಾಡಿದಳ್ರಿ. ರುಂಡ ಮುಂಡ ಬ್ಯಾರೆ ಮಾಡಿದಳು. ಏನಾಯ್ತು ಅಂದ್ರೆ ನೆಲಕ್ಕ ಅವ ಬಿತ್ತುಗಳು ಮುಗೀತು ಅಂತ ಅನ್ಕೊಳತಿದ್ಲು. ಹನಿ ಹನಿ ರಕ್ತಕ್ಕೆಲ್ಲ ಒಬ್ಬೊಬ್ರು ರಕ್ತ ಬೀಜರು. ಭಯ ಆಯ್ತು ಆಕೆಗೂ. ಇವ್ರನ್ನ ಹೆಂಗ್ ಸಂಹಾರ ಮಾಡೋದು? 100 ಮಂದಿ ಕೊಂದ್ರ 1,000, 1,000 ಮಂದಿ ಕೊಂದ್ರ ಲಕ್ಷ, ಲಕ್ಷ ಮಂದಿ ಕೊಂದ್ರ ಕೋಟಿ. ಹಿಂಗ್ ಹೆಚ್ಚಾಗಕತ್ತರಿ ಅವ್ರು ಎಲ್ಲರೂ. ಏನಪ್ಪಾ ಅಂದ್ರೆ ಅವ್ರು ರಕ್ತ ಬಿದ್ದುಗಳೇ ಹುಟ್ಟುತ್ತಿಗೆನ ಖಡ್ಗ ತಗೊಂಡ ಬರುದಂತ್ರಿ. ಅವ್ರು ಆಯುಧ ಹಿಡ್ಕೊಂಡ ಹುಟ್ಟತಿದ್ರಂತ್ರಿ ಅವ್ರು. ನೋಡ್ರಿ ಅಂತ ವಿಚಿತ್ರ. ಭಯಾನ ಆತು ದೇವಿಗೆ. ಏನ್ ಇವ್ರನ್ನ ಹೆಂಗ್ ಮಾಡೋದು ಅಂತೇಳಿ ಕ್ಷಣಕಾಲ ಭಯಭೀತಳಾಗಿ ನಿಂತ್ಕೊಂಡ್ಲು. ಏನ್ ಮಾಡೋದು ಅಂತೇಳಿ ಚಿಂತಾಗ್ರಸ್ತಳಾಗಿ ನಿಂತ್ಕೊಂಡ್ಲಕ್ಕಿ. ಆಮೇಲೆ ಹೊಳಿತಕ್ಕೀಗ ಉಪಾಯ. ರಕ್ತ ಬಿದ್ರ ಹುಟ್ಟತಾರ ಅನ್ನೋದು ಆಕೆಗೆ ಹೊಳಿತು. ಅವಾಗ ಏನ್ ಮಾಡಿದ್ಲು ಅಂದ್ರೆ ತನ್ನ ನಾಲಿಗೆಯನ್ನ ನೆಲದ ಮೇಲೆ ಹಾಸಿಬಿಟ್ಲಂತ. ಯುದ್ಧ ಭೂಮಿ ಮೇಲೆ ಹಾಸಿಬಿಟ್ಲಂತ. ಎಂತ ಭೀಕರ ನೋಡ್ರಿ. ಅದನ್ನ ಶಾಸ್ತ್ರಿಗಳು ಬಹಳ ಚಂದ ವರ್ಣನ ಮಾಡ್ತಾರೆ. ನಮಗ ಹಂಗ್ ಬರಂಗಿಲ್ಲ. ಸ್ವಲ್ಪ ವೈಚಾರಿಕವಾಗಿ ನಾವು ವಿಚಾರ ಮಾಡೋದ್ರಿಂದ ಹಂಗೆಲ್ಲ ವರ್ಣನ ಮಾಡ್ಲಿಕ್ಕೆ ಕಷ್ಟ. ಆದ್ರೆ ಅದನ್ನ ಶಾಸ್ತ್ರೋಕ್ತವಾಗಿ ಹೇಳೋರು ಬಹಳ ಚಂದ ವರ್ಣನ ಮಾಡ್ತಾರೆ. ನೆಲದ ಮೇಲಿನ ಹಾಸಿಗೆ ಹಾಸಿದಂಗ ಹಾಸಿಬಿಟ್ಲಂತ ದೇವಿ. ಅವರನ್ನೆಲ್ಲ ಸಂಹಾರ ಮಾಡಿಕೋತ ಆದಳು. ಅವರೆಲ್ಲ ರುಂಡು ಮುಂಡು ಎಲ್ಲಾ ನಾಲಿಗೆ ಮ್ಯಾಗ ಬೀಳ್ತಿದ್ದು. ಕಡದ ನುಂಗಿ ಬಿಡ್ತಿದ್ಲಂತ. ಆ ರಕ್ತ ಎಲ್ಲ ಕುಡಿದು ಬಿಡ್ತಿದ್ಲಂತ. ಏನು ಭೀಕರ ಅಂದ್ರೆ ಯಪ್ಪ ಅನ್ಬೇಕು ನಾವು. ಅದನ್ನು ವರ್ಣನ ಮಾಡೋದು ಕೇಳಿದ್ರೆ ಮೈ ಜುಮ್ ಅನ್ಬೇಕು. ಹಂಗ ನೋಡ್ರಿ ಅಂತ ಯುದ್ಧ ಅಂದ್ರೆ ಇದುವರೆಗೂ ಆದದ್ದ ಒಂದ್ ನಮೂನಿ. ಈ ರಕ್ತ ಬೀಜನ ಸಂಹಾರನ ಒಂದ್ ನಮೂನಿ. ಈ ರಕ್ತ ಬೀಜನ ಸಂಹಾರ ಮಾಡಿದಕ್ಕೆ ಯಾರು ಅಂತಂದ್ರ ಆ ದೇವಿ ಹೆಸರ ಏನಪ್ಪಾ ಅಂತಂದ್ರೆ ಇವತ್ತಿನ ದೇವಿ 7ನೇ ದಿವಸದ ದೇವಿ ಯಾರೇ? ಕಾಲರಾತ್ರಿ. ನೋಡ್ರಿ ಆಕಿ ಸಂಹಾರ ಮಾಡಿದಕ್ಕೆ ಕಾಲರಾತ್ರಿ. ಈ ರಕ್ತ ಬೀಜನ ಸಂಹಾರಕ್ಕಾಗಿ ಹುಟ್ಟಿದಳ್ರಿ ಆಕಿ. ಕಾಲರಾತ್ರಿ ಅಂದ್ರ ಮೈಯೆಲ್ಲ ಕರಗರೆ. ರಾತ್ರಿಗಿಂತ ರಾತ್ರಿ ಅದು ಏನ್ರಿ. 11 ಅಮಾಸೆ ಅಂತಿರ್ತೀರಿ ನೋಡ್ರಿ ಯಾರ್ಯಾರಿಗೆ ನೀವು ಬಹಳ ಕರಗಿದ್ರ ಅಂದ್ರೆ ಅಷ್ಟು ಕರ್ರಗ. ಏನಪ್ಪಾ ಅಂದ್ರೆ ಕಾಲರಾತ್ರಿ. ಬಹಳ ಜನಕ್ಕೆ ಗೊತ್ತಾಗಲ್ಲ ಕಾಲರಾತ್ರಿ ಅಂದ್ರೆ ಏನು ಅಂತೇಳಿ. ನಾವು ಕತ್ತಲ್ ರಾತ್ರಿ ಅಟ್ಟ ಕೇಳಿದ್ದೆವು ಎಲೆಕ್ಷನ್ನ್ಯಾಗ. ಇದು ಕಾಲರಾತ್ರಿ ಏನಪ್ಪಾ ಅಂತೇಳಿ. ಕತ್ತಲ್ ರಾತ್ರಿ ಒಳಗ ಏನೇನೋ ವ್ಯಸನಗಳು ನಡೀತಾವ. ಆಮೇಲೆ ಹಣ ಪಣ ಅಡ್ಡಾಡ್ತಿರ್ತಾವಂತ. ಹೆಣ ಅಲ್ರಿ, ಹಣ ಅಡ್ಡಾಡ್ತಿರ್ತಾವ. ಆದ್ರೆ ಈ ಕಾಲರಾತ್ರಿ ಏನಪ್ಪಾ ಅಂತಂದ್ರ ಈ ಶತ್ರು ಸಂಹಾರಕ್ಕ ಬಂದಿದ್ದಳಾಕಿ. ಈ ರಕ್ತ ಬೀಜನ ಸಂಹಾರಕ್ಕನ ಆಕಿ ಬಂದಿದ್ಲು ಅಂತೇಳಿ. ಆಕೆ ಮೈ ಎಲ್ಲ ಕರಗಾದ್ರೂ ಹುಟ್ಟ ಸೀರೆ ಬಣ್ಣ ಎಂತಂದ್ರೆ ಕೇಸರಿ ಅಂತ ಹಾಕಿದ್ರು. ಮುಂದ ಆಕೆ ಏನಪ್ಪಾ ಅಂತಂದ್ರೆ ಬೆಲ್ಲದ ಪ್ರಸಾದವನ್ನ ಬಹಳ ಇಷ್ಟ ಪಡ್ತಾಳಂತ. ಆಕೆ ಏನಪ್ಪಾ ಅಂದ್ರೆ ಉತ್ಸಾಹಿ, ಬಹಳ ದೊಡ್ಡ ಉತ್ಸಾಹಿ ಅಂತ. ಯುದ್ಧೋತ್ಸಾಹಿ. ಎಲ್ಲ ದುಷ್ಟರನ್ನ ನಾಶ ಮಾಡಿಬಿಡೋಣ ಅಂತೇಳಿ ಅಂತ ಉತ್ಸಾಹ, ಅಂತ ಶಕ್ತಿ ಹಾಕಿದ್ರು. ಯಾಕಂದ್ರೆ ಒಮ್ಮೆಲೆ 1000 ಲಕ್ಷ ಕೋಟಿ ಆ ರಕ್ತ ಬೀಜರನ್ನ ಕೊಲ್ಲಬೇಕು, ಕಡಿದು ನುಂಗಬೇಕು ಅಂದ್ರೆ ಸಾಮಾನ್ಯ ನೋಡ್ರಿ. ಅಂತ ಶಕ್ತಿ, ಅಂತ ಉತ್ಸಾಹನ ಬೇಕು. ಅದಕ್ಕೆ ಅಂತ ಶಕ್ತಿ ಮತ್ತು ಉತ್ಸಾಹದ ದೇವತೆ ಅಂದ್ರೆ ಕಾಲರಾತ್ರಿ ಅಂತ ಹೇಳಿ. ಈ ಕಾಲರಾತ್ರಿ ನಮಗೇನ್ ಆಶೀರ್ವಾದ ಮಾಡ್ತಾಳ ಅಂತಂದ್ರೆ ಶನಿಗ್ರಹದ ಪ್ರಭಾವ ನಮ್ಮ ಮೇಲೆ ಆಗದಂಗ ಮಾಡ್ತಾಳಂತ್ರಿ. ಈಕಿ ಗ್ರಹ ಯಾವುದು ಅಂದ್ರೆ ಶನಿಗ್ರಹ. ಶನಿಗ್ರಹದ ಅಧಿದೇವತೆ. ಶನಿಗ್ರಹ ನೋಡಿರಿ, ಅದೊಂದು ವಿಶೇಷನ ಐತ್ರಿ. ಅದು ಎಲ್ಲಾ ಗ್ರಹ ದೊಡ್ಡ ಸಣ್ಣ ಇರ್ತಾವ. ಒಂದೊಂದು ಗ್ರಹ ಒಂದೊಂದು ವಿಶೇಷ ಅದಾವ. ಸೂರ್ಯ ನಿಗಿ ಕ್ಯಾಂಡ. ಆಮೇಲೆ ಬುಧ ಅತ್ಯಂತ ಇಟ.
ಆಮೇಲೆ ಭೂಮಿ ಏನಪ್ಪಾ ಅಂದ್ರ ಎಲ್ಲಾ ಜೀವಿಗಳು ವಾಸ ಮಾಡುವಂತ ಸಮತೋಲನ ವಾತಾವರಣ. ಆಮೇಲೆ ಏನಪ್ಪಾ ಅಂತಂದ್ರ ಯಥೇಚ್ಛವಾಗಿ ನೀರಿರುವಂತ ಒಂದು ಜಾಗ ಭೂಮಿ. ನಂತರದೊಳಗ ಚಂದ್ರ, ಅವ ನೋಡ್ರಿ ಅವನು ಒಂದು ಫಳ ಹೊಳಿತಾನ, ಮತ್ತ ಭೂಮಿ ಸುತ್ತಾಡ್ತಾನ. ಇದುವರೆಗೂ ಏನೇನು ಉಪಗ್ರಹಗಳು ಗ್ರಹಗಳು ಬಂದು ಬೀಳ್ಬೇಕಂತಿದ್ವಲ್ಲ ಭೂಮಿ ಮೇಲೆ, ಅವೆಲ್ಲ ತಪ್ಪಿಸಿದವ ಯಾರಂದ್ರ ಚಂದ್ರ. ಅವನದೊಂದು ವಿಶೇಷತ. ಸೂರ್ಯನ ಬೆಳಕನ್ನೇ ತಗೊಂಡು ಅವ ಬೆಳಗ್ತಾನಂತ. ಈ ಚಂದ್ರನ್ ವಿಶೇಷತಾರೆ ಅದು. ಮುಂದೇನಪ್ಪಾ ಅಂದ್ರೆ ಗುರು ಅಂದ್ರೆ ದೊಡ್ಡವ, ಬಹಳ ದೊಡ್ಡ ಗ್ರಹ ಅದು. ಆಮೇಲೆ ಶುಕ್ರ, ಕತ್ತಲ್ದಾಗೂ ದೌಡ ಕಾಣುವಂತ ಚಿಕ್ಕ ಯಾವ್ದಂದ್ರೆ ಅದು ಶುಕ್ರ ಗ್ರಹ. ಒಂದೊಂದು ಗ್ರಹದ ವಿಶೇಷತ. ಹಂಗ ಶನಿ ಗ್ರಹದ ಏನ್ ವಿಶೇಷತ ಅಂದ್ರ, ಗುರುಗ್ರಹ ಬಿಟ್ರೆ ದೊಡ್ಡದು ಯಾವ್ದು ಅಂದ್ರೆ ಎರಡನೇದು ದೊಡ್ಡ ಗ್ರಹ ಶನಿ. ಇನ್ನೊಂದು ಯಾವುದು ಅಂದ್ರೆ ಶನಿ ಗ್ರಹ ದೌಡ್ ಗುರ್ತತ್ತಾಕ ಇನ್ನೊಂದು ಕಾರಣ ಏನಂದ್ರೆ ಅದರ ಸುತ್ತ ಒಂದು ಉಂಗುರ ಐತಿ. ಶನಿ ಗ್ರಹ ಸುತ್ತ ಒಂದು ರಿಂಗ್ ಐತಿ ನೋಡ್ರಿ, ಅದಕ್ಕೆ ಬಹಳ ಚಂದ ಕಾಣ್ತದೆ, ಕಿರೀಟ ಹಾಕೊಂಡ್ರಾಗತ್ತೆ ಕಾಣ್ತದೆ ಶನಿ ಗ್ರಹ. ಶನಿ ಅಂದುಗಳೇ ನಿಮಗೆಲ್ಲ ಗೊತ್ತು. ಶನಿ ಅಂದ್ರೆ ಕೆಟ್ಟ, ಶನಿ ಅಂದ್ರ ಕಾಡುದು, ಶನಿ ಅಂದ್ರ ಯಪ್ಪ ಅದ್ ಯಾರಿಗೂ ಅಂಟ್ಕೋಬಾರ್ದು, ಬೆನ್ನತ್ತಬಾರ್ದು. ಹೌದಲ್ರಿ? ಅದಕ್ಕಂತಿರ್ತಾರಲ್ಲ, ಯಪ್ಪ ಅವ ಶನಿ ಇದ್ದಂಗ, ಯಪ್ಪ ಅವ ಶನಿ ಗಂಟು ಬಿದ್ದಂಗ ಬೀಳ್ತಾನ, ಸಾಡೆ ಸಾತಿ ಅಂತಾರ ನೋಡ್ರಿ. ಇರ್ಲಿ, ಅಂತ ಶನಿ ಪ್ರಭಾವ ಅದನ್ನ ತಪ್ಪಿಸ್ಬೇಕಂದ್ರ ಈ ದೇವಿ ಆಶೀರ್ವಾದ ಬೇಕಂತ ಹೇಳ್ತಾರೆ. ಶನಿ ಗ್ರಹದಿಂದ ಏನಾಕತಿ ಅಂದ್ರ ಅಣ್ತಮ್ಮಗಳು ವೈರಿ ಆಕ್ಕಾರ್ರಿ. ಆ ಹಿಂದಿನ ಕರ್ಮಗಳೆಲ್ಲ ಬಂದ್ ನಮ್ಮನ್ನ ಕೈಕಾಲ್ ಕಟ್ಟಿ ಕೆಡುತ್ತಾವಂತವು. ಶನಿ ಗ್ರಹದ ಪ್ರಭಾವದಿಂದ ಏನಾಕತಿ ಅಂದ್ರ ಅಣ್ತಮ್ಮಗಳು ಸಹಿತ ಶತ್ರುಗಳಾಗಿ ಜಗಳ ಮಾಡ್ತಾರ. ಎರಡನೇದೇನಪ್ಪಾ ಅಂದ್ರೆ ಚಲೋ 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 ಅನ್ಕೊಡ್ದ ಏನೋ ಒಂದು ಕೇಡಾಗೆ ಬಿಡ್ತತಿ. ಮುಂದೇನಪ್ಪಾ ಅಂತಂದ್ರ ಹಿಂದಿನ ಯಾವ ಕರ್ಮ ಇರ್ತಾವೋ ಏನೋ ಎಲ್ಲಾ ಬಂದ್ ಕೈಯ ಕಾಲ ಕಟ್ಟಿ ಕೆಡುತ್ತಾವು. ಮುಂದೇನಪ್ಪಾ ಅಂದ್ರೆ ಏನೇನ ಜೀವನದಾಗ ಉಳಿಲೇ ಇಲ್ಲ, ಇನ್ನೇನು ಸಾವಗತಿ ಅನ್ನುವಂಗ ಮಾಡುವಂತದ್ದು ಯಾವ್ದಂದ್ರೆ ಶನಿ ರೀ. ಇನ್ನೇನು ಸಾಧ್ಯನೇ ಇಲ್ಲ ಅಂತೇಳಿ. ಇಂಥ ಶನಿ, ಕಾಡುವ ಶನಿಯ ಪ್ರಭಾವವನ್ನ ಕಡಿಮೆ ಮಾಡುವಂತ ಶಕ್ತಿ ಈ ದೇವಿಗೈತಿ ಅಂತ ಹೇಳ್ತಾರ. ಅದಕ್ಕೆ ಈ ದೇವಿಯ ಆರಾಧನೆಯನ್ನ ಮಾಡುವುದರಿಂದ ಶನಿಗ್ರಹದ ದೋಷಗಳನ್ನ ಕಳ್ಕೋತೀವಿ ಅನ್ನುವಂತ ಮಾತೈತಿ. ಇರ್ಲಿ, ಕಾಲರಾತ್ರಿ ರಕ್ತ ಬೀಜನನ್ನ ಸಂಹಾರ ಮಾಡಿದ ದೇವಿ ಅಂತೇಳಿ. ಅದಕ್ಕೆ ನಾವು ಕೂಡ ತಿಳ್ಕೊಬೇಕೇನಪ್ಪಾ ಅಂದ್ರೆ, ನಾವು ಸೂರ್ಯ ಹುಟ್ಟೋಕ್ಕಿಂತ ಮೊದಲ ಏಳುವಂತ ರೂಢಿ ಮಾಡ್ಕೋಬೇಕು. ಯಾಕಂದ್ರೆ ಕಾಲರಾತ್ರಿಯ ಧ್ಯಾನ, ಪೂಜೆ, ಜಪತಪಗಳು ಸುಪ್ರಭಾತದಾಗ ಆಗ್ಬೇಕು. ಅದಕ್ಕೆ ಅದ ದೇವಿನ ಹೆಂಗ್ ಪೂಜಾ ಮಾಡುದ್ರಿ ಅಂದ್ರೆ ದೇವಿ ಪೂಜಾ ಮಾಡಿದ್ರ ಆತ್. ಈಗ ನೋಡ್ರಿ ಗುಡಿಯಾಗ ದೇವಿ ಅದ, ಒಬ್ಬ ದೇವಿ ಒಳಗನ ಅವ್ರೆಲ್ಲಾರು ಅದಾರ್ರಿ. ಆದ್ರೆ ಒಂದೊಂದು ಮುಖ, ಒಬ್ಬೊಬ್ಬ ರಾಕ್ಷಸರನ್ನ ಸಂಹಾರ ಮಾಡುವಾಗ ಒಂದೊಂದು ಮುಖ, ಒಂದೊಂದು ಸ್ವರೂಪ, ಒಂದೊಂದು ಲಕ್ಷಣ, ಇವೆಲ್ಲಾನು ನೋಡಿದ್ದಕ್ಕ ಅವ್ರಿಗೆ ಹೆಸರು ಬೇರೆ ಬೇರೆ ಕೊಟ್ಟಾರ. ಆದ್ರೆ ದೇವಿ ಒಬ್ಬಾಕೆನ. ಆದ್ರೆ ಆಕೆಯ ಲಕ್ಷಣ, ಆಕೆಯ ಸ್ವಭಾವ, ಆಕೆಯ ಆ ದಿನದ ಕಾರ್ಯಗಳನ್ನ ನೋಡಿ ಹೆಸರು ಬೇರೆ ಬೇರೆ ಕೊಟ್ಟಾರ. ಇದ್ರಾಗೂ ಬಂತಲ್ಲ ವೈಷ್ಣವಿ ಅಂದಾರ. ಹೌದಲ್ರಿ? ಏನೇನೋ ಕರೆದಿರ್ತಕ್ಕಂಥದ್ದನ್ನೆಲ್ಲ ನಾವು ಕೇಳ್ಕೋತ ಆಗಲ್ಲೇ ಪಾರಾಯಣ ಮಾಡಿದ್ವಿ ನಾವು. ಇರ್ಲಿ, ಬೇರೆ ಬೇರೆ ಹೆಸರುಗಳಿಂದ ಆಕೆಯನ್ನು ಕರ್ಕೋತ ಬಂದಾರ. ದುರ್ಗೆ ಅಂತ ಕರೆದಾರ, ಅದನ್ನ ನಾವೇನಂತೀವಿ ದುರ್ಗಮ್ಮ ಅಂತ ಆಡು ಭಾಷೆ ಒಳಗೆ ಕರೆದು ಬಿಡ್ತೀವಿ. ಆಮೇಲೆ ಅದು ಕಾಳಿನ ಇರ್ಲಿ, ದುರ್ಗಿನ ಇರ್ಲಿ, ಚಂಡಿನ ಇರ್ಲಿ, ಚಾಮುಂಡಿನ ಇರ್ಲಿ, ಯಾವ್ದೋ ಇರ್ಲಿ, ಒಟ್ಟಾರೆ ಏನ್ ಕರೆದಿವಿ ಅಂದ್ರೆ ಹಳ್ಳಿಗರು ನಾವೆಲ್ಲ, ಹಳ್ಳಿಯ ಜನ ಗ್ರಾಮ ದೇವಿ, ನಮ್ಮೂರ್ ಕಾಯ್ತಾಳ, ನಮ್ಮ ಹಳ್ಳಿ ಕಾಯ್ತಾಳ ಅಂತ ಆಕಿಗೆ ಏನ್ ಇಟ್ಟು ಹೆಸರ ಗ್ರಾಮ. ನಾವು ನೀವು ಕೊಟ್ಟ ಹೆಸರ್ರಿ ಅದು, ಯಾವ ಪುರಾಣದಾಗ ಇಲ್ರಿ ಅದು. ಮತ್ತೆ ನಾವು ನೀವು ಕರೆದಿವಿ ಏನಪ್ಪಾ ಅಂದ್ರೆ ಆಕಿಗೆ ಗ್ರಾಮ ದೇವಿ, ನಮ್ದೊಂದು ಹೆಸರು ಕೊಟ್ಟಿವಿ ನಾವು. ಗ್ರಾಮ ದೇವಿ ಅಂದ್ರೆ ಬೇರೆ ಅಲ್ಲ, ದುರ್ಗಾದೇವಿ ಅಂದ್ರೆ ಬೇರೆ ಅಲ್ಲ. ಆ ಗ್ರಾಮ ದೇವಿಯ ಮೂರ್ತಿ ಎಲ್ಲಾ ಊರಾಗೂ ಗ್ರಾಮ ದೇವಿ ಗುಡಿ ಅದಾವ. ಎಲ್ಲಾ ಊರಾಗೂ ಈ ಪುರಾಣ ನಡೀತದ್ರಿ. ಎಲ್ಲಾ ಊರಾಗೂ ಕೂಡ ಈ ಕಾರ್ಯ ನಡೀತದ. ಎಂತ ವಿಶೇಷ ನೋಡ್ರಿ, ನಮ್ಮ ಊರಾಗಿನ ವಿಶೇಷ ಎಲ್ಲಾರು ಕೂಡಿ ಪುರಾಣ